ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಮನಿದ ಎಲ್ಲ ಕೆಲಸ ಮುಗಿದ್ರಿ ಅಂದ್ರೆ ಕಸ ಭಾಂಡೆ ಎಲ್ಲ ಆಗ್ಯದ ಮತ್ತು ಜಳಕ ಅದು ಆಗ್ಯದ್ರಿ ಇವತ್ತು ಯಾಕೆ ಇಷ್ಟು ಜಲ್ದಿಯಪ್ಪ ಅಂತಂದ್ರಿ ಟೈಮಿಗೆ 7 ಗಂಟೆ ಇದ್ರಿ 7 ಗಂಟೆಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿ ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ರಿ ಹಾಗಾಗಿ ನಾಗರ ಪಂಚಮಿ ಹಬ್ಬದ ವಿಶೇಷ ಅಡುಗೆಗಳ ಏನೇನು ಮಾಡ್ತೀವಿ ನೈವೇದ್ಯಕ್ಕೆ ಏನೇನು ಅಡುಗೆ ಮಾಡ್ತೀವಿ ಅದು ಪ್ರತಿಯೊಂದು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ಯಾಕಂದ್ರೆ ಒಂದೊಂದು ಕಡೆಗೆ ಒಂದೊಂದು ರೀತಿ ಬೇರೆ ಬೇರೆ ಥರ ನೈವೇದ್ಯ ಅಡುಗೆಗಳು ಮಾಡ್ತಾರೆ ರೀ ನಮ್ಮ ಕಡೆಗೆ ನಮ್ಮ ಕಲಬುರ್ಗಿ ಸೈಡ ನಾವು ನಾಗರ ಪಂಚಮಿ ಹಬ್ಬಕ್ಕೆ ನೈವೇದ್ಯ ಅಡುಗೆಗಳ ಏನೇನು ಮಾಡ್ತೀವಿ ಅನ್ನೋದನ್ನು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಬರ್ರಿ ಹಂಗಿದ್ರೆ ಅದು ಇವಾಗ ಏನೇನು ಮಾಡೋದು ಅಂತೇಳಿ ನೋಡ್ಕೊಂಡು ಈಗ ನೋಡ್ರಿ ಒಲಿ ಮ್ಯಾಗ ಬೊಗಾಣಿ ಒಳಗೆ ನೀರು ಕುದಿಸ್ಲಿಕ್ಕೆ ಅಂದ್ರೆ ಕಡಲೆಬೇಳೆ ಹಾಕ್ಲತ್ತೀವಿ ಕಡಲೆಬೇಳೆ ಹಾಕಿ ಹೋಳಿಗೆನೂ ಮಾಡ್ತೀವಿ ಮತ್ತು ಹೋಳಿಗೆ ಮಾಡ್ತೀವಿ ಅದನ್ನು ಏನು ಮಾಡ್ತೀವಿ ಕಡಲೆಬೇಳೆ ಅಂತೇಳಿ ನಾನು ಇವಾಗ ಒಂದು ಗ್ಲಾಸ್ ತೊಗೊಂಡಿನ್ರಿ ಗ್ಲಾಸ್ಲಿಂದ ಬ್ಯಾಳಿ ಅಳತಿ ಮಾಡ್ತೀನಿ ನೋಡ್ರಿ ಇವಾಗ 1 ಗ್ಲಾಸ್ ಮತ್ತೆ ಎರಡು ಮೂರು ಗ್ಲಾಸ್ ಬೇಳೆ ರೀ ನಾನಿಲ್ಲಿ 3 ಗ್ಲಾಸ್ ಬೇಳೆ ಹಾಕ್ಲತ್ತೀನಿ ಸಾಬೂನು ಯಾವಾಗ ಬಟ್ಟೆಗೆ ತುಂಬ್ಕೊಳತ್ರಿ ಯಾವಾಗ ನೀರು ತಣ್ಣಗವ ಈಗ ನೋಡ್ರಿ ಇವಾಗ ಒಂದು ತಾಯಿ ಬೆಣ್ಣೆ ಹಚ್ಚಿ ಸರಿಯಪ್ಪ ಈಗ ಸರಿ ಅವು ಬೆಣ್ಣೆ ತರ ಮನೆ ಪಾಪ ಸಾಬೂನು ಕೊಡ್ರು ಸಮ ಹಾ ಸಾಬೂನು ಸಾಬೂನು ಎಲ್ಲದಾವ ಅಲ್ಲಿ ಬಟ್ಟೆಯಿಂದ ನೋಡ್ರಿ ಈಗ ನೋಡ್ರಿ ಇದಕ್ಕೆ ಒಂದ್ಸಲ ಎಣ್ಣೆ ಹಚ್ಚಕತ್ತೀನಿ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಇದಕ್ಕೆ ಕೈಲಿ ಬರೆಸಿ ಹಾಕ್ಬಿಟ್ಟೆ ಅಂತಂದ್ರೆ ಜಲ್ದಿ ಕುಯ್ತವ್ರಿ ಬ್ಯಾಳಿ ಅದಕ್ಕೆ ನೋಡ್ರಿ ಈಗ ನಾನು ನೀರ ಕುದಿ ಹೊಂಟಾವ್ರಿ ಇದಕ್ಕೆ 3 ಗ್ಲಾಸ್ ಬ್ಯಾಳಿ ಹಾಕ್ಲಿತ್ತೀವಿ ಈಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಿದ್ವಿ ಅರ್ಶಿನ ಪೌಡರ್ ಹಾಕ್ತಾನು ಜಲ್ದಿ ಕುಯ್ತಾವ್ರಿ ಎಣ್ಣೆ ಅರ್ಶಿನ ಹಾಕಿದ್ರೆ ಬ್ಯಾಳಿ ಬಾದ ಕುಯ್ತಾವ್ರಿ ಒಂದು ಚಿಟಿಕೆ ಆಗೋಷ್ಟ ಅರ್ಶಿನ ಪೌಡರ್ ಹಾಕಿ ನೋಡ್ರಿ ಇದ್ರ ಈಗ ಕುದಿ ಬರ್ಲಿ ಸಮೂ ತಂಗಿ ಬೆಲೆ ಹೋಗ್ಬಿಡಪ್ಪ ಸಮೂ ಅವ್ರ ತಂಗಿಗೆ ಹೊಚ್ಚುಕತ್ತಾನಂತ್ರಿ ಯಾಕೆ ಕೌಂದಿ ತಕೊಂಡ್ಳು ಅನ್ನಕಿ ತಕೊಂಡ್ಳು ನಮ್ಮ ಸಮೃದ್ಧಿ ಮನ್ಕೊಂಡಾಡ್ರಿ ಇಲ್ಲೇ ಆಟ ಆಡಕತ್ತಾಳ್ರಿ ಮನ್ಕೊಂಡ ಸಮೃದ್ಧಿ ಓ ಸಮೃದ್ಧಿ ಓ ಬಂಗಾರಿ ಹೇಳು ಎದ್ ಬಾ ಅಡ್ಗೆ ಮಾಡಬಾ ನೀ ಅಡ್ಗೆ ಮಾಡಮ್ಮ ತಂಗಿ ಎದ್ ಬಾ ಏ ಹಬ್ಬಸ್ಬೇಡಪ್ಪ ನೀ ಅಕ್ಕಿ ಸು ಮಾಡ್ಲಲ್ಲಿ ಈಗ ನೋಡ್ರಿ ಇಲ್ಲೇ ನಾನು ಚಾ ಇಟ್ಟಿನ್ರಿ ಚಾ ಕುದಿಲಿಗತ್ತದ ಈಗ ಚಾ ಸೋಸ್ ಕೊಡ್ತೀನಿ ಚಾ ಕುದ್ಮೇಲೆ ಎಲ್ಲಾರ್ಗಿ ಹಾಲು ಕಾಸ್ಕೊಂಡಿನ್ರಿ ಈಗ ಚಾ ಕುಡ್ದು ನೋಡ್ರಿ ಒಂದು ಸ್ವಲ್ಪ ನಾಷ್ಟ ಮಾಡ್ತೀನಿ ರೀ ಯಾಕಂದ್ರೆ ಅಡುಗೆಗೆ ಲೇಟ್ ಆತ್ರಿ ಮತ್ತು ಪೂಜೆ ಅದೆಲ್ಲ ಆಗ್ಬೇಕಲ್ರಿ ಭಾಳಷ್ಟು ಲೇಟ್ ಆಗ್ತದ ಊಟ ಮಾಡಕ್ಕೆ ಅದಕ್ಕೆ ಒಂದು ಸ್ವಲ್ಪ ನಮ್ಮ ಸಮ್ಮಗೂ ನನಗೂ ಆಗೋಷ್ಟ ಸುಸ್ಲ ಮಾಡ್ತೀನಿ ರೀ ಹಳ್ಳಿನ ಸುಸ್ಲ ಮತ್ತು ನಮ್ಮ ಅವ್ವರಿಗೆ ಅಂತಂದ್ರೆ ಅವಾಗ ಗುಗುರಿ ಅದಾವರಿ ಅವೇ ತಿಂತೀವ ಬೇಡ ಅಲ್ಲತ್ತಾರ್ರಿ ಅವ್ರ ಗುಗುರಿ ಮತ್ತು ಚೂಡವಲ್ರಿ ತಿಂತಾರೆ ನನಗೆ ನಡೆಯಂಗಿಲ್ಲಲ್ರಿ ಇವಾಗ ರಾತ್ರಿ ಮಾಡಿದ ಮುಂಜಾನೆ ತಿನ್ನಕ್ಕೆ ಬರೋಂಗಿಲ್ಲಲ್ರಿ ಅದಕ್ಕೆ ನಾನು ಸಲುವಾಗಿ ಒಂದು ಸ್ವಲ್ಪ ಸುಸ್ಲ ಮಾಡ್ಕೊತೀನಿ ನನಗೆ ಒಂದು ಸ್ವಲ್ಪ ಯಜಮಾನ್ರಿಗೆ ಸಮ್ಮಗ ಸುಸ್ಲ ಮಾಡ್ಕೊತೀರಿ ಈಗ ನೋಡ್ರಿ ಸುಸ್ಲ ಮಾಡ್ಲಕ್ಕ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರಿ ಮತ್ತು ಇಲ್ಲೇ ಅಳ್ಳ ನೀರ್ನಾಗ ಹಾಕಿರ್ತೀನಿ ರೀ ನೆನಿಲಕ್ಕ ಇವು ನೆನಿಲ್ರಿ ಒಂದು ಸ್ವಲ್ಪ ಈಗ ಮಳೆಗಾಲ ಅಲ್ರಿ ರಬ್ಬಲ್ ಥರ ಆಗ್ಯವ್ರಿ ಜಲ್ದಿ ನೆನೆಂಗೆ ಇಲ್ರಿ ಈಗ ಆರ್ಸ್ಲಾಗ ಒಂದು ಸ್ವಲ್ಪ ನೀರ್ನಾಗ ನೆನೆ ಇಟ್ಟಿನಿ ರೀ ಈಗ ನೋಡ್ರಿ ಬ್ಯಾಳಿ ಕುದವ್ರಿ ನೋಡ್ರಿ ಬ್ಯಾಳಿ ಅಂತರ ಮಸ್ತ್ ಕುದವ್ರಿ ಈಗ ನೋಡ್ರಿ ಕಾಣಿಸಕತ್ತಲ್ರಿ ಬ್ಯಾಳಿ ಕುದ್ದವ್ರಿ ಈಗ ಇವು ನೀರು ಬಸ್ತ ಬೆಲ್ಲ ಹಾಕ್ತೀನಿ ರೀ ಅದಕ್ಕೆ ಬ್ಯಾಳಿ ಈಗ ನೋಡ್ರಿ ಬ್ಯಾಳಿ ನೀರು ಬಸ್ತೀನ್ರಿ ಈಗ ಇದಕ್ಕೆ ಬೆಲ್ಲ ಹಾಕೋತೀನಿ ರೀ ನೋಡ್ರಿ ಯಾವ ಗಿಲಾಸ್ಲಿಂತ ಬ್ಯಾಳಿ ಹಾಕಿನಲ್ರಿ ಅದೇ ಗಿಲಾಸ್ಲಿಂತ ಇಲ್ಲಿ ಬೆಲ್ಲನೂ ಅಳತಿ ಮಾಡಿ ನೋಡ್ರಿ 3 ಗ್ಲಾಸ ಬೆಲ್ಲ ಹಾಕ್ಲಕತ್ತೀನಿ ರೀ 3 ಗ್ಲಾಸ್ ಬ್ಯಾಳಿ ಅವಲ್ರಿ 3 ಗ್ಲಾಸ ಬೆಲ್ಲ ನೋಡ್ರಿ ಇದು ಒಡೆದ್ಬಿಟ್ಟು ತೊಗೊಂಡಿರಿ ಇದು ಹಾಕ್ತೀನಿ ರೀ ಈಗ ಅದಕ್ಕೆ ನೋಡ್ರಿ ಬೆಲ್ಲ ಹಾಕಿನ್ರಿ ಇದಕ್ಕೆ ಇವಾಗ ಚಿರಿವಿ ಕುದಿಲಕ್ಕೆ ಬಿಡಲ್ರಿ ಕುದಿಲಕ್ರಿ
ಬೆಲ್ಲ ಕರಗ ತನಕ ಕುದಿಸ್ಕೋಬೇಕ್ರಿ ಇದು. ಬೆಲ್ಲ ಕುದಿಲಿಕ್ಕತ್ತದ್ರಿ. ಈಗ ಬೆಲ್ಲ ಎಲ್ಲ ಕರಗಬೇಕ್ರಿ. ಮತ್ತು ಇಲ್ಲೇ ನೋಡ್ರಿ ಕಟ್ಟಿ ನೀರು ಇವು ಕಟ್ಟಿ ನೀರು ತೆಗೆದಿಟ್ಟಿನ್ರಿ. ಅಂದ್ರೆ ಸಾಂಬಾರು ಮಾಡಕ್ರಿ ಕಟ್ಟಿನ ಸಾರು ಮಾಡಕತ್ತವ. ಇದ್ರ ಮ್ಯಾಲೆ ಮುಚ್ಚಿ ಒಲೆ ಮ್ಯಾಗ ಇಡ್ತೀನಿ ರೀ ಸಾರು ಮಾಡಕ್ಕೆ ಬರ್ತದೆ. ಇಲ್ಲಿ ನೋಡ್ರಿ ಇವಾಗ ಕುದಿಕತ್ತಲ್ರಿ. ಇದಕ್ಕೆ ಒಂದು ಸ್ವಲ್ಪ ಇಲೈಚಿ ಕೊಟ್ಟಿನ್ರಿ. ರೀತಿ ತರ್ತರಾಗಿ ಇಲೈಚಿ ಪೌಡ್ರ್ ಹಾಕೊಂಡು ನೋಡ್ರಿ ಹಾಕ್ತೀವಿ. ಮತ್ತು ಒಂದು ಸ್ವಲ್ಪ ಏನಂತಾರೆ ಸೋಪು ರೀ. ಇದ್ರೊಳಗೆ ಇಷ್ಟು ಹಾಕಲ್ರಿ, ಸ್ವಲ್ಪ ಹಾಕ್ತೀನಿ ರೀ. ನೋಡ್ರಿ ಇಷ್ಟು ಸೋಪು ಮತ್ತು ಇಲೈಚಿ ಹಾಕಿನ್ರಿ. ಈಗ ಬೆಲ್ಲ ಕರಗ್ಲಿಕತ್ತೀವಿ. ಇನ್ನೊಂದು ಸ್ವಲ್ಪ ಕರಗಬೇಕು ರೀ ಬೆಲ್ಲ. ಇನ್ನೊಂದು ಜರ ಬೆಲ್ಲ ಅದನ್ರಿ ಅಲ್ಲಿ ಅದ ಪೂರ್ತಿ ಕರಗಿಲ್ರಿ. ಇಲ್ಲಿ ನೋಡ್ರಿ ಹೂರ್ಣ ಗ್ರೈಂಡರ್ ಹಾಕಿನ್ರಿ. ಹೂರ್ಣ ರುಬ್ಬಕತ್ತೀವಿ ನೋಡ್ರಿ. ಇಲ್ಲಿ ಇವಾಗ ನಮ್ಮ ಸಮೃದ್ಧಿ ಆಳ್ಲಕತ್ತಾಳ್ರಿ. ಇದು ಅದಿ ತನಕ ಒಂದು ಸ್ವಲ್ಪ ಹೂರ್ಣ ರೆಡಿ ಆಗ್ರಿ. ಅಕ್ಕಿ ಸಮೃದ್ಧಿಗೆ ಸಮಾಧಾನ ಮಾಡ್ತೀವಿ. ಈಗ ನೋಡ್ರಿ ಹೂರ್ಣ ಗ್ರೈಂಡ್ ಮಾಡೋದಾಗ್ಯದ್ರಿ. ಈಗ ಸದಾ ನೆವಣಿ ಅನ್ನ ಮಾಡ್ಬೇಕ್ರಿ ಇವತ್ತು. ಅಂದ್ರೆ ನಾಗಪಂಚಮಿ ವಿಶೇಷ ಅಂತಂದ್ರೆ ನೆವಣಿ ಅನ್ನ ರೀ. ಅದಕ್ಕೆ ಇವಾಗ ನೆವಣಿ ಅನ್ನ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಅದನ್ನು ಶೇರ್ ಮಾಡ್ಕೊತೀನಿ ರೀ. ಮೊದಲ ನೆವಣಿ ಏನು ಮಾಡ್ಬೇಕಂತಂದ್ರೆ ನೆನೆ ಹಾಕ್ಬೇಕ್ರಿ ನೀರಿನೊಳಗೆ. ಇಲ್ಲಿ ನೋಡ್ರಿ ನೆವಣಿ ಅಂತಂದ್ರೆ ಇವೇ ರೀ. ಇಲ್ಲಿ ನೋಡ್ರಿ ನೆವಣಿ ಅಂದ್ರೆ ಈ ರೀತಿ ಇರ್ತಾವ್ರಿ. ನಾವು ದಿನಾಲು ಮಾಡೋ ಅನ್ನದ ನ್ಯೂದೆ ನಡೆಯಂಗಿಲ್ಲ ರೀ. ಇವತ್ತು ನಾಗರ ಪಂಚಮಿ ಹಬ್ಬಕ್ಕೆ ನ್ಯೂದೆ ಹಾಕಕ್ಕೆ ಅದಕ್ಕೆ ಈ ರೀತಿ ನೆವಣಿ ಅಂತ ಬರ್ತಾವ್ರಿ ನಮ್ಮ ಕಡೆಗೆ. ಇವು ನೆವಣಿ ಅಕ್ಕಿದ ಅನ್ನ ಮಾಡ್ಬೇಕ್ರಿ. ಇವು ನೆವಣಿ ಅಕ್ಕಿ ಅಂತೇಳಿ ಕರಿತಾರೆ ರೀ. ಇವ ನೆನೆ ಇಡ್ಬೇಕ್ರಿ 1 ಗಂಟೆ. ನೆನೆದು ಅಂತಂದ್ರೆ ನೆನ ಮೇಲೆ ಅನ್ನ ಮಾಡ್ಬೇಕ್ರಿ. ಇದ್ರದ್ದು ಈಗ ಒಂದು 2-3 ಸರ್ತಿ ತೊಳೆದು ಬಿಟ್ಟು ನೆನೆ ಹಾಕ್ತೀನಿ ರೀ. ಇದು ತೊಳಿಬೇಕ್ರಿ ಒಂದು ಸ್ವಲ್ಪ ಈ ರೀತಿ ತಿಕ್ಬಿಟ್ಟು ತೊಳ್ಕೊಬೇಕ್ರಿ. ಇವ ಅಕ್ಕಿ ಎಲ್ಲ ನೋಡಿರಿ ಇವು ತೊಳೆದ ನೆನೆ ಹಾಕ್ತೀನಿ ರೀ. ಇವು ನೀರು ಚೆಲ್ಬೇಕ್ರಿ ಇವು ಮೇಲಿನೂ. ಅಕ್ಕಿ ಬರ್ತಿರ್ತಾವ್ರಿ ನೋಡಿ ನೀರು ಜಾನ್ಬೇಕು ರೀ. ಇದಕ್ಕೆ ನೀರು ಹಾಕಿ ನೆನ್ಲಾಕ್ ಬಿಡ್ತೀನಿ ರೀ. ಒಂದು 2-3 ಸಾರಿ ತೊಳೆದೀನಿ ರೀ. ಈಗ ಇಷ್ಟು ನೀರು ಹಾಕಿ ಬಿಟ್ನಂತಂದ್ರೆ ನೆನೀತದೆ ರೀ. ನೆಂದ ಮೇಲೆ ಗ್ಯಾಸಿನ ಮ್ಯಾಗ ಇಟ್ಟರೆ ಅನ್ನ ರೆಡಿ ಆಗ್ತದೆ ರೀ. ನೋಡಿರಿ ಹೂರ್ಣ ಗ್ರೈಂಡ್ ಮಾಡಿ ಇಟ್ಟೀನಿ ರೀ. ನೋಡಿರಿ ಫುಲ್ ಇದು ಒಂದು ಬುಟ್ಟಿ ತುಂಬಿಟ್ಟದ ನೋಡಿರಿ ಹೂರ್ಣ ನಂತರ. ನೋಡಿರಿ ನಾನು ಮೈದಾ ಹಿಟ್ಟು ಜಲ್ದಿ ಹಿಡ್ಕೊಂಡು ತೊಗೊಂಡಿನಿ ರೀ. ಬುಟ್ಟಿ ಒಳಗೆ ಜಲ್ದಿ ಹಿಡಿದಿರೋ ಮೈದಾ ಹಿಟ್ಟು ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಹೋಳ್ಗೆ ಹಿಟ್ಟನ್ನ ಹಾಕ್ತೀನಿ ರೀ. ಹೋಳ್ಗೆಗೂ ಬೇಕು ರೀ. ಮತ್ತು ಹೋಳ್ಗೆ ಅಲ್ಲಾರ್ದೆ ಇನ್ನೊಂದು ರೆಸಿಪಿನೂ ಮಾಡೋದು ರೀ. ಅದ್ರೊಳಗೆ ನೀವ್ದಕ್ಕೆ ಮೇನ್ ಬೇಕಾಗಿರೋದು ಅದು ರೀ. ಅದ್ರ ಸಲಕ್ಕೂ ಇದ್ರೊಳಗಿನ ಹಿಟ್ಟನ್ನು ಒಂದು ಸ್ವಲ್ಪ ಸಪ್ರೇಟಾಗಿ ತೆಗೆದು ಇಡ್ತೀನಿ ರೀ. ಈಗ ನೋಡಿರಿ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋಬೇಕು ರೀ. ಇವಾಗ ಹಿಟ್ಟು ನಾವು ಎಷ್ಟು ಹದವಾಗಿ ನಾದ್ತೀವೋ ನಾವು ಮಾಡೋ ರೆಸಿಪಿಗಳು ಅಷ್ಟು ಚಂದ ಬರ್ತಾರೆ. ನಾವು ಮೇನ್ ಅಂತಂದ್ರೆ ಚಪಾತಿ ಮಾಡಲಿ ರೊಟ್ಟಿ ಮಾಡಲಿ ಪ್ರತಿಯೊಂದಕ್ಕೂ ಹಿಟ್ಟು ಮಾತ್ರ ಹದವಾಗಿ ನಾದ್ಬೇಕು ರೀ ಯಾವಾಗಲೂ. ನೋಡಿರಿ ಈ ರೀತಿ ಮೊದಲ ಹಿಟ್ಟ ನಾದ್ಕೊಂಡು ತೊಗೋತೀನಿ ರೀ ನಾನು ಇವಾಗ. ನೋಡ್ರಿ ಹೋಳ್ಗೆ ಹಿಟ್ಟ ಈ ಬುಟ್ಟಾಗ ನಾದಿಟ್ಟೀನಿ ರೀ. ನೋಡ್ರಿ ಇಷ್ಟ ಈ ರೀತಿ ನಾದೀನಿ ರೀ. ಇದನ್ನ ನೆನಿಬೇಕು ರೀ. ಇದು ಒಂದು ಹಿಟ್ಟ ನೆವ್ದ್ಯಾಕಂತೇಳಿ ಗಟ್ಟಿಯಾಗಿ ನಾದೀನಿ ರೀ. ಇದರಿಂದ ಏನು ಮಾಡ್ತೀನಿ ಅಂತೇಳಿ ನಾನು ಇವಾಗ ತೋರಿಸ್ತೀನಿ ರೀ. ನೆವಣಿ ಅನ್ನ ಕುದಿಲಕ್ಕೆ ಇಟ್ಟಿದೆ ನೋಡ್ರಿ. ನೆವಣಿ ಅನ್ನ ಕುದಿಕತ್ರಿ. ಇವಾಗ ನೆವಣಿ ಅನ್ನ ರೆಡಿ ಅಲ್ರಿ. ಸಾಂಬಾರ್ಕ ಹಸಿ ಹುಣ್ಚಿಕಾಯಿ ಗಿಡದೊಳಗೆ ಹಸಿ ಹುಣ್ಚಿಕಾಯಿ ಅಲ್ರಿ. ಹಸಿ ಹುಣ್ಚಿಕಾಯಿ ಕುದಿಸ್ಕೊಂಡು ತೊಗೊಂಡಿದ್ದೇವ್ರಿ. ಹಸಿ ಹುಣ್ಚಿಕಾಯಿ ಹಸಿ ಮೆಣಸಿನ್ಕಾಯಿ ಹಾಕಿ ಕಟ್ಟಿನ ಸಾಂಬಾರು ಮಾಡ್ತೇವ್ರಿ. ನೋಡ್ರಿ ನಾನು ಇಲ್ಲಿ ಈಗ ನೋಡ್ರಿ ಇಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಲ್ರಿ ಹಿಟ್ಟು. ಅದ್ರದ್ದು ಚಟ್ನಿ ಮಾಡ್ಕೊಂಡು ನೋಡ್ರಿ ಈ ರೀತಿ ಬಳ್ಳಿನಿಂದ ಒತ್ತಿದ್ರ ಇದು ಚೆನ್ನಾಗಿ ನಮ್ಮ 3 ಬೆಳ್ಳಲಿಂದ ಹಿಂಗ ಒತ್ತಬೇಕು. ಒತ್ತಿ ಉಚ್ಚಕ್ರಿ. ನೋಡ್ರಿ ರೆಡಿ ಮಾಡೀನ್ರಿ. ಇಲ್ಲಿ ನೋಡ್ರಿ 6 ಈ ರೀತಿ ಉದ್ದ ಕತ್ನೆಗೆ ಇದೇ ಹಿಟ್ಟ ಈ ರೀತಿ ಉದ್ದ ಕತ್ನೆಗೆ ಬಸಿಬೇಕು. ನೋಡಿ ಈ ರೀತಿ ಬಸ್ನೇ ಮೊದಲೇ ಹಿಟ್ಟಿನಿಂದ ನಾವೇ ರೆಡಿ ಮಾಡ್ತೀವಿ. ಈ ರೀತಿ ಸುತ್ತಿ ಈಗ ಒಂದು ಈ ರೀತಿ ಬಸಿಬೇಕ್ರಿ. ಹೊಸ್ಬಿಟ್ಟ ಈ ರೀತಿ ರೌಂಡ್ ಕತ್ನೆಗೆ ಅಂದ್ರೆ ಹಿಟ್ಟಿನಿಂದನೇ ನಾವು ರೆಡಿ ಮಾಡಿದ್ವಿ. ಸಲುವಾಗಿ ಅದು ಯಾವ ರೀತಿ ಮಾಡ್ತಾರೆ ಶೇರ್ ಮಾಡೋಣ.
ಈ ಎಲ್ಲ 4 ರೆಡಿಗಳು ಅಂದ್ರೆ 6 ರೆಡಿನೂ ಇದೇ ರೀತಿ ನೋಡ್ರಿ. ಈಗ 6 ರೆಡಿ ಮಾಡೋದು ಬೇಕಿದ್ರಿ. ಈ ಸದ್ದ ಏನು ಮಾಡ್ಬೇಕಂದ್ರೆ ಕಡುಬು ಮಾಡ್ಬೇಕು. ಈಗ ಅಂದ್ರೆ ಈ ಹಬ್ಬಕ್ಕೆ ಹೆಂಗಂತಂದ್ರಿ ಹೋಳಿಗೆ ಹೋಳಿಗೆ ಹಾಕಂಗಿಲ್ಲ, ಅದ್ರ ಸಲುವಾಗಿ ಕಡುಬು ಮಾಡ್ತಾರ್ರಿ. ಒಂದು ಸ್ವಲ್ಪ ರೈಸ್ ನೆತ್ಕೊಂಡ ಇದು ಲಟ್ಸ್ಕೊಳ್ತೀವಿ ನೋಡ್ರಿ. ಇದ್ರೊಳಗೆ ಹೂರಣ ಹಾಕಿರ್ತೀವಿ. ಹೂರಣ ಹಾಕಿ ಉಳಿಸಿ ಮುಚ್ಚಬೇಕು. ಎರಡು ಕೈ ಮಾಡ್ಬೇಕ್ರಿ. ಇವಾಗ ಹುಡುಗಿ ತಿರುಗಬೇಕ್ರಿ. ಇಲ್ಲ ನೋಡ್ರಿ ಗೋಣ ಅಲ್ಲ ಮಾಡ್ಕೊಡ್ತಾರೆ. ಈಗ ನೋಡ್ರಿ ಈ ರೀತಿ ಹೂಣಗಳು ಮಾಡ್ಬೇಕ್ರಿ. ಈ ರೀತಿ ಹೂಣಗಳನ್ನು 6 ಹೂಣಗಳು ಮಾಡ್ತಾರೆ. ಈ ಹಬ್ಬಕ್ಕೆ ಮಾತ್ರ ಹೋಳಿಗೆ ಮುದ್ದೆ ಹಾಕಲ್ರಿ. ಹಂಚಿನ ಮೇಲೆ ಕುಸಿದ ಮುದ್ದೆ ನಡೆಯಂಗಿಲ್ಲ ಅಂತ ಹೇಳಿ ಈ ರೀತಿ ಕುದಿಸಿ ಕಡುಬು ಮಾಡ್ತಾರೆ. ಇದು ಎಣ್ಣೆಗೆ ಕರೆಯಂಗಿಲ್ರಿ ಕಡುಬು ಕುದಿಸೋದ್ರಿ. ಈ ನೀರನ್ನು ತಿನ್ನಲ್ರಿ, ಎಣ್ಣೆಗ ಕುದಿಸ್ಕೋಬೇಕು. ಇವು ನೋಡ್ರಿ ಇನ್ನೊಂದು ಕಡುಬು ಮಾಡೋದು ತೋರಿಸ್ತೀನಿ. टमाटा टमाट है टमाटा टमाट तिला मग ಇದೇ ರೀತಿ ನನ್ನ 6 ಹೂರಣದ ಗಡಬನ್ನು ರೆಡಿ ನೋಡ್ರಿ. ಇವೆಲ್ಲ ರೆಡಿ ಆಗ್ಯಾವ ನೋಡ್ರಿ. ಇಲ್ಲಿ ನೋಡ್ರಿ ಹೂರಣದ ಗಡಬ, 6 ಹೂರಣದ ಗಡಬ ಮತ್ತು ಚಕ್ಕು ಮತ್ತು ನಾಗರ ಹಿಡಿ ನೋಡ್ರಿ. ಇವಾಗ ಮಸ್ತ್ನೇ ರೆಡಿ ಆಗ್ಯಾವ್ರಿ. ಈಗ ಸದ್ದ ನೀರ ಕುದಿ ಬಂದವ್ರಿ. ಕುದಿ ಬಂದಿರೋ ನೀರಿಗೆ ಇವ ಹಾಕೋಬೇಕ್ರಿ. ಈಗ ಕಡಾಯಿ ಒಳಗೆ ನೀರು ಕುದಿ ಬಂದವಲ್ರಿ. ಈಗ ಕುದಿ ಬಂದಿರೋ ನೀರಿನ ಮೇಲೆ ಈ ರೀತಿ ಹಾಕೋಬೇಕ್ರಿ ಇವು ಕಡುಬುಗಳು. ಅದು ಎಲ್ಲ ಹಾಕದ್ಮೇಲೆ ಇವು ನೋಡ್ರಿ ಚಕ್ ಹಾಕಕತ್ತಿ ನೋಡ್ರಿ. ಇವು ಚಕ್ನು ಹಾಕ್ಬೇಕ್ರಿ ಈ ರೀತಿ ಹಾಕಿನ್ರಿ. ಈಗ ನಾಗರ ಹಿಡಿಗಳು ನೋಡ್ರಿ ಎಲ್ಲಿ ನೋಡ್ರಿ ಇವನು ಕುದಿಸ್ಕೊಂಡು ತೊಗೋಬೇಕ್ರಿ. ನಾಗರ ಹಿಡಿ, ಚಕ್ಕು, ಈ ಕಡುಬು ಎಲ್ಲ ರೀ ನೋಡ್ರಿ ಈ ರೀತಿ ಎಲ್ಲ ಹಾಕೇನ್ರಿ. ಇವ ಮ್ಯಾಲ ಮುಚ್ಚಿಬಿಡ್ತೀನಿ ರೀ. ಕುದಿಬೇಕ್ರಿ. ಮ್ಯಾಲ ಮುಚ್ಚಿಬಿಡ್ತಂತಂದ್ರೆ ಇವಾಗ ಕುದಿತಾವ್ರಿ. ಒಂದು 15 ನಿಮಿಷ ಕುದಿಬೇಕ್ರಿ. ಈಗ ನೋಡ್ರಿ ಇಲ್ಲೇ ಹಂಗನೂಲ್ ಕಟ್ ಮಾಡ್ಕೊಂಡೇನ್ರಿ. ಹಂಗಂದ್ರೆ ಹಂಗನೂಲ್ ಅಂತಂದ್ರೆ ದೇವ್ರಿಗೆ ಹಾಕ್ಬೇಕ್ರಿ. ಮತ್ತು ನಾವು ಕೊಳ ಹಾಕೋಲಕ್ಕೆ ಮಾಡ್ತಾರೆ ರೀ. ಹೆಣ್ಮಕ್ಳು ಕೊಳ ಹಾಕೋಬೇಕ್ರಿ, ದೇವ್ರಿಗೆ ಹಾಕಬೇಕು. ಅದಕ್ಕೆ ನೋಡ್ರಿ ಈ ರೀತಿ ದಾರದ ಉಂಡಿ ಇರುತ್ತಲ್ರಿ. ಈ ರೀತಿ ದಾರದ ಉಂಡಿದ ದಾರನ ಈ ರೀತಿ ಕಟ್ ಮಾಡಿ ಕೊಳ ಹಾಕೋ ರೀತಿ ಮಾಡ್ತಾರೆ ರೀ. ಇದಕ್ಕೆ ಇವಾಗ ಏನು ಮಾಡ್ಬೇಕಂತಂದ್ರಿ ಅರ್ಶಿಣ ಹಚ್ಬೇಕ್ರಿ. ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಅರ್ಶಿಣ ಹಚ್ಚಿ ಇವು ಹಂಗನೂಲ್ ಮಾಡ್ಕೊಂಡು ತೊಗೋತೀನಿ ರೀ. ನೋಡ್ರಿ ದಾರಕ್ಕೆ ಅರ್ಶಿಣ ಹಚ್ಬಿಡ್ತು ನೋಡ್ರಿ. ಇದಕ್ಕೆ ಹಂಗನೂಲ್ ಅಂತ ಕರೀತಾರೆ ರೀ. ಈಗ ಅರ್ಶಿಣ ಹಚ್ಚಿನ್ರಿ, ನೀರು ಹಚ್ಚಿಬಿಟ್ಟು ಒಂದು ಸ್ವಲ್ಪ. ಇಲ್ಲೇ ನೋಡ್ರಿ ಕಡುಬ ರೆಡಿ ಇದೆ ನೋಡ್ರಿ. ಚಕ್ಕು, ಕಡುಬು, ನಾಗರಡಿ ಎಲ್ಲ ಮಸ್ತ್ನೇ ಕುದವ್ರಿ. ಈಗ ತಳಗಿಳಿಸಿ ತೆಕ್ಕೋತೀನಿ ಒಂದು ಪ್ಲೇಟಿಗೆ ನೋಡ್ರಿ. ಈಗ ನೋಡ್ರಿ ಅವರ ಕಟ್ಟಿನ ಸಾಂಬಾರು ಮಾಡಕತ್ತಾರೆ ರೀ. ಕಟ್ಟಿನ ಸಾಂಬಾರು ಮಾಡಕ್ಕೆ ಒಲಿ ಮ್ಯಾಗ ಬಗೊಂಡು ಇಟ್ಟಾರ್ರಿ. ಈಗ ಹುಣ್ಚಿಕಾಯಿ, ಹಸಿ ಹುಣ್ಚಿಕಾಯಿ ತೋರಿಸಿದ್ನಲ್ರಿ, ಆ ಹುಣ್ಚಿಕಾಯನ್ನು ಕಲ್ಸ್ಕೊಂಬಂದಾರ್ರಿ. ಈಗ ಎಣ್ಣೆ ಹಾಕ್ಲಿರ್ತಾರೆ ನೋಡ್ರಿ. ಈಗ ನೋಡ್ರಿ ಅಲ್ಲಿ ಹುಣ್ಚಿಕಾಯಿ ಹುಳಿ ಅದ ರೀ. ಅದು ಒಟಕದೊಳಗಿಂದ ಸಣ್ಣದ ಒಟಕದಲ್ರಿ, ಅದ್ರೊಳಗೆ ಹುಣ್ಚಿಕಾಯಿ ಹುಳಿ ರೀ. ಹಸಿ ಹುಣ್ಚಿಕಾಯಿ ಹುಳಿ ರೀ. ಅರ್ಶಿಣ ಹಾಕ್ಯಾರ್ರಿ, ಉಪ್ಪು ಹಾಕ್ಯಾರ್ರಿ ಅದ್ರೊಳಗೆ. ಆಯಿತು. ಹಸಿ ಮೆಣಸಿಗೆ ಖಾರ ಮಿಕ್ಸಿಗೆ ಹಾಕಿ ತೊಗೊಂಡಿರೋದು ನೋಡ್ರಿ. ಇವಾಗ ಹಸಿ ಮೆಣಸಿಗೆ ಹಾಕಿ ಕಟ್ಟಿನ ಸಾರು ಮಾಡೋ ತೋರ್ಸಕತ್ತೀವಲ್ರಿ. ಅದಕ್ಕೆ ಅದು ಹಸಿ ಮೆಣಸಿಗೆ ಖಾರ ನೋಡ್ರಿ. ಉಪ್ಪು, ಹುಣ್ಚಿಕಾಯಿ ಹುಳಿ ಮತ್ತು ಹಸಿ ಮೆಣಸಿಗೆ ಖಾರ, ಅರ್ಶಿಣ ಪೌಡ್ರಿ ಅದ್ರೊಳಗೆ. ಈಗ ನೋಡ್ರಿ ಜೀರಿಗೆ ಮತ್ತು ಸಾಸಿವೆ ಎರಡು ಮಿಕ್ಸ 1-2 ಟೇಬಲ್ ಸ್ಪೂನ್ ಹಾಕ್ಲತ್ತಾರ ನೋಡ್ರಿ. ಈಗ ನೋಡ್ರಿ ಬೆಳ್ಳುಳ್ಳಿ ಹಾಕ್ಲಿಕತ್ತಾರ ನೋಡ್ರಿ. ಜೀರಿಗೆ ಚಟಪಟ ಹಚ್ಚಿದ್ಮೇಲೆ ಬೆಳ್ಳುಳ್ಳಿ ಹಾಕ್ಲತ್ತಾರ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋಂಗ ಫ್ರೈ ಆಗ್ಬೇಕ್ರಿ. ಈಗ ಕೊತ್ತಂಬರಿ ಕಟ್ ಮಾಡ್ಕೊಳತ್ತಾರೆ ಸಣ್ಣತ್ನಾಗಿ. ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಕಟ್ಟಿನ ಸಾಂಬಾರ ಹಸಿ ಮೆಣಸಿಗೆ ಹಾಕಿ ಮಾಡಿದ್ರೆ ಭಾರಿ ಮಸ್ತ್ನೇ ಆಗ್ತದೆ ಟೇಸ್ಟ್ ಅಂತೂ. ಈಗ ಕೊರಿಮೆ ಹಾಕ್ಲತ್ತಾರ ನೋಡ್ರಿ.
ಕೊತ್ತಂಬರಿ ಸೊಪ್ಪು. ಇನ್ನೊಂದು ಸ್ವಲ್ಪ ಕರಿಬೇವು ಹಾಕಬೇಕ್ರಿ, ಕಡಿಮೆ ಆಗ್ಯದ ಅಂತ ಹೇಳಿ. ಈಗ ನೋಡ್ರಿ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಫ್ರೈ ಆದ್ಮೇಲೆ ಈಗ ಅದಕ್ಕೆ ಏನು ಹಾಕ್ಲತ್ತಾರ ಅಂತಂದ್ರೆ ಹುಂಚಿಕೆ ಹುಳಿ ರೀ. ಖಾರ ಉಪ್ಪು ಹಾಕಿರೋಂಥ ಹುಂಚಿಕೆ ಹುಳಿ ಹಾಕ್ಲತ್ತಾರ ನೋಡ್ರಿ. ಈಗ ಇದು ಕುದಿಬೇಕು. ಒಂದು ಕುದಿ ಬಂತ ಅಂದ್ರೆ ಕಟ್ಟಿ ನೀರು ಅಂತ ತೆಗೆದಿಟ್ಟಿವಲ್ರಿ, ಅಂದ್ರೆ ಕಟ್ಟಿ ನೀರು ಅಂದ್ರೆ ಬ್ಯಾಳೆ ಕುದಿರೋ ನೀರು ರೀ, ಅದು ಹಾಕೋಬೇಕ್ರಿ. ಈ ಹುಂಚಿಕೆ ಹುಳಿ ಕುದ್ಮೇಲೆ ಕಟ್ಟಿ ನೀರು ಹಾಕೋತಾರೆ. ಈಗ ನೋಡ್ರಿ ಕಟ್ಟಿ ನೀರು ಹಾಕ್ಬೇಕಾರ ನೋಡ್ರಿ. ಈಗ ಉಪ್ಪು ಖಾರ ಹುಂಚಿಕೆ ಹುಳಿ ಕುದ್ರಿ, ಇವಾಗ ಕಟ್ಟಿ ನೀರು ಹಾಕ್ತಾರೆ. ಸೂಪರ್ ಈಗ ಕಟ್ಟಿನ ಸಾಂಬಾರ ಒಂದು ಕುದಿ ಬಂದ್ರ ರೆಡಿ ಐತಿ ನೋಡ್ರಿ. ಈಗ ನೋಡ್ರಿ ಕಟ್ಟಿನ ಸಾಂಬಾರ ರೆಡಿ ಆಗ್ಯದ ನೋಡ್ರಿ. ಮಸ್ತ್ನಾಗೆ ಹಸಿ ಮೆಣಸಿಕಾಯ್ದ ಕಟ್ಟಿನ ಸಾರು ರೆಡಿ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಕಡ್ಲಿ ಹಿಟ್ಟ ಜಲ್ದಿ ಹಿಟ್ಟು ತೊಗೊಂಡಿನ್ರಿ ಬಜ್ಜಿ ಮಾಡಕ್ಕೆ. ಇದ್ರೊಳಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಕಲ್ಸಿನ್ರಿ ಕಡ್ಲಿ ಹಿಟ್ಟಿನಾಗ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ತೀನಿ ನೋಡ್ರಿ. ಮತ್ತು ಒಂದು ಸ್ವಲ್ಪ ಅಜ್ವೈನ ರೀ, ಇಲ್ಲಿ ನೋಡ್ರಿ ಸ್ವಲ್ಪ ಅಜ್ವೈನ ಹಾಕೊಂಡಿನಿ ರೀ. ಒಂದು ಅರ್ಧ ಚಮಚ ಅಜ್ವೈನ ರೀ. ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕೋತೀನಿ ರೀ. ಈಗ ನೋಡ್ರಿ ಒಂದು ಅರ್ಧ ಚಮಚ ಅಡುಗೆ ಸೋಡಾ ಹಾಕ್ಕೊಂಡು ನೋಡ್ರಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲ್ಸ್ಕೊಂಡ್ಬಿಡ್ಬೇಕು ರೀ. ಬಜ್ಜಿ ಹಿಟ್ಟಿನ ಅದಕ್ಕೆ ಹಿಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಏನು ಗಂಟು ಇರ್ಲಾರ್ದಂಗೆ ಹಿಟ್ಟು ಕಲ್ಸ್ಕೊಂಡು ತೊಗೋತೀನಿ ರೀ ಇವಾಗ. ಈಗ ನೋಡ್ರಿ ಬಜ್ಜಿ ಹಿಟ್ಟು ಕಲ್ಸೋದು ಆಯ್ತು ನೋಡ್ರಿ. ಈ ಹದಕ್ಕೆ ಬಜ್ಜಿ ಹಿಟ್ಟು ಕಲ್ಸ್ಕೊಂಡಿನಿ ರೀ. ಈಗ ಇದು ನೆನ್ಲಾಕ್ ಬಿಡ್ತೀನಿ ರೀ. ಇದಕ್ಕೆ ನಾನು ಒಂದು ಚಮಚ ಖಾರ ಹಾಕೊಂಡಿನಿ ರೀ. ನಾನು ಆಮೇಲೆ ವೀಡಿಯೋ ಕಟ್ ಮಾಡಿದ್ಮೇಲೆ ಚಮಚ ಖಾರ ಹಾಕೊಂಡಿನಿ ರೀ, ಒಂದು ಸಣ್ಣ ಚಮಚ. ಯಾಕಂದ್ರೆ ಹಸಿ ಮೆಣಸಿಗೆ ಹಾಕಲ್ರನ ಇವ ಈರುಳ್ಳಿ ಬಜ್ಜಿ ಮಾಡ್ಲತ್ತೀನಿ ರೀ, ಅಂದ್ರೆ ಉಳ್ಳಾಗಡ್ಡಿ ಬಜ್ಜಿ ಮಾಡ್ಕತ್ತೀನಿ ರೀ. ಅದಕ್ಕೆ ಒಂದು ಚಮಚ ಖಾರ ಪುಡಿ ಹಾಕೊಂಡಿನಿ ನೋಡ್ರಿ. ಹಪ್ಪಳ ಕರ್ದೀನಿ ರೀ. ಮತ್ತು ಇವು ನೋಡ್ರಿ ಮಾರ್ಕೆಟ್ಲಿಂದ ತಂದಿದ್ದು ಪಾಪಡಿ ಕರ್ದೀನಿ, ಹಪ್ಪಳ ಕರ್ದೀನಿ ರೀ. ಈಗ ಬಜ್ಜಿ ಯಾವ ರೀತಿ ಮಾಡೋದಂತ ನೋಡಮ್ರಿ. ಇಲ್ಲಿ ನೋಡ್ರಿ ಬಜ್ಜಿ ಹಿಟ್ಟ ಕಲ್ಸಿಟ್ಟಿನಲ್ರಿ. ಅದಕ್ಕೆ ಏನು ಮಾಡೀನಿ ಅಂತಂದ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿನಿ ರೀ, ಮತ್ತು ಸಣ್ಣತ್ನೇ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕೊಂಡಿನಿ ರೀ. ಈಗ ಇದು ಮಿಕ್ಸ್ ಮಾಡಂಬ್ರಿ, ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಬಜ್ಜಿ ಹಾಕೊಂಬ್ರಿ. ಈಗ ಪಾಪಡಿ ಕರ್ದಿದ್ದ ಎಣ್ಣೆ ಇದಾರೆ ಇಲ್ಲೇ, ಇದೇ ಎಣ್ಣೆ ಒಳಗನ ಬಜ್ಜಿ ಹಾಕೊಂಡ್ಬಿಡ್ತೀನಿ ರೀ. ಬಜ್ಜಿನೂ ಮಸ್ತ್ನಾಗ ಬರ್ತಾವ್ರಿ. ಗ್ಯಾಸ್ ಫ್ಲೇಮ ಮೀಡಿಯಮ್ ಮಾಡೀನಿ ರೀ ನಾನು ಒಂದು ಸ್ವಲ್ಪ. ಈಗ ನೋಡ್ರಿ ನಾನು ಒಂದೊಂದು ಸಣ್ಣ 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 ಬಜ್ಜಿಗಳು ಹಾಕ್ತೀನಿ ನೋಡ್ರಿ, ಜಾಸ್ತಿ ದೊಡ್ಡವು ಇಲ್ರಿ. ಏನಂತಾರೆ ಶಾಪುರ್ ಬಜ್ಜಿ ಅಂತ ಕರಿತಾರೆ ನಮ್ಮ ಕಡೆ. ಸಣ್ಣ ಸಣ್ಣ ಮಾಡಿದ್ರೆ, ಯಾಕಂದ್ರೆ ಶಾಪುರ್ ಸೈಡ ಹೋಟೆಲ್ಗಳೊಳಗೆ ನೋಡ್ಬೇಕ್ರಿ ಭಾಳ ಸಣ್ಣ ಬಜ್ಜಿ ಸಿಗ್ತಾವ. ಜವ್ರಿಗೆ ಶಾಪುರು ಭಾಳ ಸಣ್ಣ 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 ಮಾಡ್ತಾರೆ ಅವ್ರ ಬಜ್ಜಿ. ಭಾರಿ ಟೇಸ್ಟಾಗಿರ್ತಾವೆ ರೀ. ಎಷ್ಟು ಸಣ್ಣ ಇರ್ತಾವೆ ನೋಡ್ರಿ ಟೇಸ್ಟು, ಅಷ್ಟೇ ಮಸ್ತ್ನೇ ಬರ್ತಾವೆ ರೀ ಅವು ಬಜ್ಜಿದ. ಅದೇ ರೀತಿ ನಾನು ಕೂಡ ಒಂದು ಸ್ವಲ್ಪ ಸಣ್ಣ ಸಣ್ಣ ಬಜ್ಜಿನೇ ಹಾಕ್ಲತ್ತೀನಿ ರೀ. ಆದರೆ ನಮ್ಮೂರು ಶಾಪುರ ಅಂತ ತಿಳ್ಕೊಳಂಗಿದ್ರಿ, ಆದರೆ ನಮ್ಮೂರ ಶಾಪುರ ಅಲ್ರಿ, ನಾವು ಇರೋದು ಕಲಬುರ್ಗಿ ಹತ್ತಿರ ರೀ. ನಮ್ದು ಜಿಲ್ಲಾ ತಾಲೂಕು ಎಲ್ಲ ಕಲಬುರ್ಗಿನೇ ರೀ. ಈಗ ನೋಡ್ರಿ ಇಷ್ಟು ಬಜ್ಜಿ ಹಾಕ್ಕೊಂಡಿನಿ ರೀ. ಇವಾಗ ತಿರು ಹಾಕ್ಕೊಳಂಬ್ರಿ. ನಮ್ಮ ಸಮೃದ್ಧಿ ಮಾಡ್ಕೊಂಡಾಡ್ರಿ. ಎಷ್ಟು ಸಣ್ಣ ಹಾಕ್ಬೇಕಂದ್ರೆ ಭೀ ಮತ್ತೆ ದೊಡ್ಡವಿ ಅದು ನೋಡ್ರಿ ಬಜ್ಜಿ ಅಂತ. ಉಳ್ಳಾಗಡ್ಡಿ ಬಜ್ಜಿ ಭಾರಿ ಟೇಸ್ಟಿಯಾಗಿ ಬರ್ತಾರೆ. ಅದ್ರೊಳಗೆ ಒಂದು ಸ್ವಲ್ಪ ಖಾರ ಹಾಕಿ ಮಾಡಿದ್ರೆ ಎಷ್ಟು ರುಚಿ ಆಗ್ತಾವನ್ರಿ, ಭಾರಿ ರುಚಿ ಆಗ್ತಾವ್ರಿ ಇವ. ನಾವು ಮೆಣಸಿಕಾಯಿ ಬಜ್ಜಿಗಿಂತನೂ ಈ ರೀತಿ ಉಳ್ಳಾಗಡ್ಡಿ ಬಜ್ಜಿ ಭಾಳ ಚಲೋ ರೀ. ಈ ರೀತಿ ಎಲ್ಲೆಲ್ಲಿ ತಿರುಗಿ ಬಿದ್ದಿರಲ್ಲಲ್ರಿ ಅಲ್ಲೆಲ್ಲ ತಿರುಗಿ ಹಾಕೊಂಡ ನೋಡ್ರಿ ಚಂದ ಹೊತ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಬಜ್ಜಿ. ಈಗ ನೋಡ್ರಿ ಬಜ್ಜಿ ಅಂತರ ಮಸ್ತ್ನಾಗ ಫ್ರೈ ಆಗ್ಯಾವ್ರಿ. ಬಜ್ಜಿ ಕೂಡ ಮಸ್ತ್ನಾಗ ಬಂದಾವ ನೋಡ್ರಿ. ಈಗ ನಾನು ತೆಕ್ಕೋತೀನಿ ರೀ, ಒಂದು ಪ್ಲೇಟಿಗೆ ತೆಕೊಂಡ ಇದೇ ರೀತಿ ನಾನು ಎಲ್ಲ ಬಜ್ಜಿ ಮಾಡಿ ತೆಕ್ಕೋತೀನಿ ರೀ. ನೋಡ್ರಿ ಬಜ್ಜಿ ಕಲರ್ ನೋಡ್ರಿ ಎಷ್ಟು ಮಸ್ತ್ ಕಲರ್. ಈಗ ನೋಡ್ರಿ ಬಜ್ಜಿ ಅಂತರ ಮಸ್ತ್ನಾಗ ಫ್ರೈ ಆಗ್ಯಾವ್ರಿ. ಬಜ್ಜಿ ಕೂಡ ಮಸ್ತ್ನಾಗ ಬಂದಾವ ನೋಡ್ರಿ. ಈಗ ನಾನು ತೆಕ್ಕೋತೀನಿ ರೀ, ಒಂದು ಪ್ಲೇಟಿಗೆ ತೆಕೊಂಡ ಇದೇ ರೀತಿ ನಾನು ಎಲ್ಲ ಬಜ್ಜಿ ಮಾಡಿ ತೆಕ್ಕೋತೀನಿ ರೀ.
ನೋಡ್ರಿ ಬಜ್ಜಿ ಕಲರ್ ನೋಡ್ರಿ ಎಷ್ಟು ಮಸ್ತ್ ಅದಾವ್ರಿ. ಈಗ ನೋಡ್ರಿ ಬಜ್ಜಿನೂ ಫ್ರೈ ಮಾಡೋದಾಯ್ತು ನೋಡ್ರಿ ಬಜ್ಜಿ ಮಸ್ತ್ನೇ ಫ್ರೈ ನೋಡ್ರಿ. ಈಗ ಬಜ್ಜಿ ಅಂತೂ ರೆಡಿಗೆ ನೋಡ್ರಿ, ಭಾಳ ಚಂದ ಇವ್ರಿ ಬಜ್ಜಿ ಅಂತೂ. ಫುಲ್ ನೋಡ್ರಿ ಎಷ್ಟೊಂದು ಸಾಫ್ಟಾಗಿ ಬಂದವ್ರಿ. ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅವ್ವ ಅಂತ ಹೋಳಿಗೆ ಮಾಡ್ಕೊತಾರೆ ರೀ. ನಾನು ಬಜ್ಜಿ ಕರ್ಲತ್ಮೇಲೆ ಅವನೇ ಹೋಳಿಗೆ ಮಾಡ್ಕೊತಾರೆ ರೀ. ಈಗ ನೋಡ್ರಿ ಅಂತ ಮೇಲೆ ಹೋಳಿಗೆ ಹಚ್ಚಾರ. ಇಲ್ಲಿ ನೋಡ್ರಿ ಈಗ ಇಷ್ಟು ಹೋಳಿಗೆ ಮಾಡ್ಯಾರ. ಈಗ ನೋಡ್ರಿ ಅವ್ವ ಹೋಳಿಗೆ ಮಾಡಕತ್ತಾರಲ್ರಿ. ಅವ್ರು ನೋಡ್ರಿ ಯಾವ ರೀತಿ ಮಾಡ್ತಾರೆ ಅಂಥೇಳಿ, ಯಾವ ರೀತಿ ತುಂಬ್ತಾರೆ ಹೂರಣ, ಯಾವ ರೀತಿ ಹೋಳಿಗೆ ಮಾಡ್ತಾರೆ ಅಂತಂದ್ರೆ ಅವರು ಬೇರೆ ರೀತಿ ತುಂಬ್ತಾರೆ. ನಾನು ಒಂದು ಸ್ವಲ್ಪ ಬೇರೆ ರೀತಿ ತುಂಬ್ತೀನಿ ಅಂದ್ರೆ ಈ ರೀತಿನೂ ತುಂಬ್ತೀನಿ ರೀ ಹೂರಣ, ಮತ್ತು ಬೇರೆ ರೀತಿನೂ ತುಂಬ್ತೀನಿ ರೀ. 2 ಸಾರಿ ತೋರಿಸ್ತೀನಿ ರೀ ನಾನು. ಇದು ನೋಡ್ರಿ ಜಿಲ್ಬಿಲ್ಕಿ ರೀ. ಯಾಕಂದ್ರೆ ಸೂಡಾ ಹೋಳಿಗೆ ನಾವು ಡೈರೆಕ್ಟಾಗಿ ಬುಟ್ಟಳು ಹಾಕಿದೆವು ಅಂದ್ರೆ ಏನತ್ತಾವ್ರಿ, ಒಂದಕ್ಕೊಂದು ಹೋಳಿಗೆ ಅಂಟುಕೊಂಡ ಆ ಹೋಳಿಗೆಗಳ ನಾವು ತೆಕ್ಕೋಬೇಕಾದ್ರೆ ಅಂದ್ರೆ ಈಗ ಊಟಕ್ಕೆ ಕೂತಾಗ ಹೋಳಿಗೆ ತೆಕ್ಕೋತೀವಲ್ರಿ ಬುಟ್ಟೊಳಗಿಂದ, ಆ ಟೈಮ್ನಾಗ ಏನತ್ತಾವ್ರಿ ಹರಿತಾವ್ರಿ. ಹಾಗಾಗಿ ಈ ರೀತಿ ಒಂದು ಜಿಲ್ಬಿಲ್ಕಿ ಇದ್ರೆ ಜಿಲ್ಬಿಲ್ಕಿ ಮೇಲೆ ಮೊದಲು ಸೂಡಾ ಹೋಳಿಗೆ ಹಾಕಿ ಈ ಹೋಳಿಗೆ ಮತ್ತು ಸುಡೋ ತನಕ ಜಿಲ್ಬಿಲ್ಕಿ ಮೇಲೆ ಇಟ್ಟರೂ ನಡೀತದೆ ರೀ. ಅದೊಂದು ಸ್ವಲ್ಪ ತಣ್ಣಗಾಗ್ಬೇಕು ರೀ. ಒಟ್ಟು ಫುಲ್ ಗರಂ ಹೋಳಿಗೆ ಒಂದ್ರ ಮೇಲೆ ಒಂದು ಹಾಕಿಬಿಟ್ಟು ಅಂತಂದ್ರೆ ನಾವು ತೆಗಿಲಕ್ಕೆ ಹೋದ್ರೆ ಹೋಳಿಗೆ ಹರ್ಕೊಂಬರ್ತಾವ್ರಿ. ಹಾಗಾಗಿ ಈ ರೀತಿ ಜಿಲ್ಬಿಲ್ಕಿ ಮೇಲೆ ಹೋಳಿಗೆ ಹಾಕ್ಲಿಕತ್ತಿರೋದು ರೀ. ಆ ಜಿಲ್ಬಿಲ್ಕಿ ಮೇಲೆ ತಣ್ಣಗಾದ್ಮೇಲೆ ಮತ್ತು ಬುಟ್ಟಿಗೆ ಹಾಕಕತ್ತಾರೆ ರೀ. ಈಗ ನೋಡ್ರಿ ಇಲ್ಲಿ ಲಟ್ಸ್ಯಾರ ನೋಡ್ರಿ ಹೋಳಿಗೆ ನೋಡ್ರಿ ಎಷ್ಟು ದೊಡ್ಡ ರೀ. ತಗಡು ಎಷ್ಟು ದೊಡ್ಡದಲ್ರಿ ಅಷ್ಟೆಷ್ಟು ದೊಡ್ಡವ ಹೋಳಿಗೆ ಮಾಡ್ತೇವೆ ನೋಡ್ರಿ ನಾವು. ಕೆಲವೊಂದು ಕಡೆಗೆ ಏನು ಮಾಡ್ತಾರೆ ಅಂದ್ರೆ ಭಾಳ ಸಣ್ಣ ಮಾಡ್ತಾರೆ ಹೋಳಿಗೆ. ಆದರೆ ನಮ್ಮ ಕಡೆಗೆ ಇಲ್ರಿ. ಅಂದ್ರೆ ನಮ್ಮ ಕಲಬುರ್ಗಿ ಸೈಡ್ ಪೂರ್ತಿ ಮಾಡೋದು ಇದೇ ರೀತಿ ಹೋಳಿಗೆನೇ ರೀ. ಪ್ರತಿಯೊಬ್ಬರು ಕೂಡ ದೊಡ್ಡ ಹೋಳಿಗೆನೇ ಮಾಡ್ತಾರೆ ರೀ. ಸಣ್ಣ ಹೋಳಿಗೆ ಅಂತೂ ಮಾಡಂಗಿಲ್ಲ ರೀ. ಸಣ್ಣ ಹೋಳಿಗೆ ಅಂತಂದ್ರೆ ಈಗ ಜಾಸ್ತಿ ಊರ ಕಡೆಗೆ ಎಲ್ಲ ದೇವ್ರಿಗೆ ನೈವೇದ್ಯ ಹಾಕ್ಕೊಡ್ತಾರಲ್ರಿ, ಆವಾಗ ಮಾತ್ರ ಸಣ್ಣ ಮಾಡಿ ದೇವ್ರ ನೈವೇದ್ಯಕ್ಕೆ ಅಂತೇಳಿ ಸಣ್ಣ ಹೋಳಿಗೆ ಮಾಡ್ತಾರೆ. ಆದ್ರೆ ಮನ್ಯಾಗ ಹೋಳಿಗೆ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಈ ರೀತಿ ದೊಡ್ಡ ಹೋಳಿಗೆನ ಮಾಡೋದು ನೋಡ್ರಿ. ಈ ರೀತಿ ಹೋಳಿಗೆ ಹಂಚಿದ್ರೆ ನಮ್ಗೆ ಹೋಳಿಗೆ ಮಾಡೋಕೆ ಭಾಳ ಸುಲಭ ರೀ. ಇದು ಮತ್ತು ನಾನ್ ಸ್ಟಿಕ್ನೂ ಅಲ್ರಿ, ಕೆಬ್ಬಣದ ಹಂಚ್ರಿ ಇದು ಹೋಳಿಗೆ ನೋಡ್ರಿ ಎಲ್ಲಿ ಅಂಟ್ಕೊಳಂಗಿಲ್ಲ ಏನಿಲ್ಲ, ಮಸ್ತ್ನಾಗೆ ಎದ್ದು ಬರ್ತಾವ್ರಿ ಹೋಳಿಗೆ ಅಂತೂ. ನಾನು ಈ ಕಡೆ ಬಜ್ಜಿ ಅದು ಮಾಡೋಷ್ಟೊತ್ತಿಗೆ ಈ ಕಡೆ ಅವರಂತರ ಹೋಳಿಗೆ ಮಾಡಕತ್ತಾರೆ. ಅವ್ರು ಭೀ ಹೋಳಿಗೆ ಒಂದು ಸ್ವಲ್ಪ ಹೂರಣ ತೆಗೆದು ಇಡ್ತೇವೆ ರೀ. ಮತ್ತು ನಾಳೆಗೂ ಮಾಡಕ್ಕೆ ಬರ್ತದೆ ರೀ. ಇಷ್ಟು ಹುರಿದು ಹೋಳಿಗೆ ಮಾಡಂಗಿಲ್ಲ ರೀ, ಒಂದು ಸ್ವಲ್ಪ ಮಾಡ್ತೇವೆ ರೀ. ಸ್ವಲ್ಪ ಮಾಡಿ ತೆಗೆದು ಇಡ್ತೇವೆ ನೋಡ್ರಿ. ಈಗ ಮತ್ತೊಂದು ಹೋಳಿಗೆನೂ ಮಾಡಕತ್ತಾರೆ ರೀ. ಅಲ್ಲಿ ಅದು ಹಂಚಿನಾಗ ಎತ್ತು ಹೋಳಿಗೆ, ಅದು ಹಂಚಿನ ಹೋಳಿಗೆ ಎದ್ಮೇಲೆ ಹತ್ತಿರು ಹಾಕಿ ಈ ಕಡೆ ಮತ್ತೆ ತುಂಬ್ಕೊಳತ್ತಾರ ನೋಡ್ರಿ. ಈ ರೀತಿ ತುಂಬ್ಕೊಂಡ ಇವಾಗ ಇದು ತಿರು ಹಾಕ್ಲತ್ತಾರ ನೋಡ್ರಿ. ಮತ್ತು ಉರಿ ಜಾಸ್ತಿ ಇರಬಾರ್ದು ರೀ ಹೋಳಿಗೆ ಮಾಡ್ಬೇಕಾದ್ರೆ. ಯಾವಾಗಲೂ ಉರಿ ಕಡಿಮೆ ಉರಿ ಇರ್ಬೇಕು ರೀ. ನಾವು ಉರಿ ಜಾಸ್ತಿ ಇಟ್ಟೇವಪ್ಪ ಅಂದ್ರೆ ನಾವು ಒಂದು ಹೋಳಿಗೆನೂ ಮಾಡೋಕ್ಕಾಗಂಗಿಲ್ಲ ರೀ. ಯಾಕಂದ್ರೆ ಹಂಚು ಹೊತ್ತಿ ಬಿಡ್ತದೆ ಮತ್ತು ಹೋಳಿಗೆ ಇಳಂಗಿಲ್ಲ ರೀ. ಹಂಚು ಮಾತ್ರ ಹೊತ್ತಾಗಿ ಬಿಡಬಾರ್ದು ರೀ. ಯಾಕಂದ್ರೆ ಹೋಳಿಗೆ ಹಂಚ ಭಾಳ ಜಲ್ದಿ ಹೊತ್ತಿ ಬಿಡ್ತಾವೆ ರೀ. ಅದ್ರ ಸಲುವಾಗಿ ಉರಿ ಮಾತ್ರ ಕಮ್ಮಿನೇ ಇರ್ಬೇಕು ರೀ. ಅಲ್ಲಿ ನೋಡ್ರಿ ನಮ್ಮ ಅವ್ರು ಯಾವ ರೀತಿ ಹೆಚ್ಚು ಅಂತೇಳಿ ಉರಿ ಸಮೇತ ಕಾಣಲ್ಲ ರೀ. ಅಷ್ಟು ಸಣ್ಣ ಉರಿ ಹಚ್ಬೇಕು ರೀ. ಈಗ ನೋಡ್ರಿ ಅವ ಎಲ್ಲ ಹೋಳಿಗೆ ಮಾಡಾದ್ಮೇಲೆ ತೋರಿಸ್ತೀನಿ ರೀ. ಈಗ ನೋಡ್ರಿ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಅಡುಗೆ ರೆಡಿಗೆ ನೋಡ್ರಿ. ಹೋಳಿಗೆ, ಕೂಡ್ಗಿ, ಹಪ್ಪಳ, ಬಜ್ಜಿ ಮತ್ತು ಸಾಂಬಾರು, ಅನ್ನ, ಹಾಲು ಎಲ್ಲ ಥರದ ವೆರೈಟಿ ಅಡುಗೆಗಳ ಮಾಡಿ ರೆಡಿ ಮಾಡಿದೆ ನೋಡ್ರಿ. ಹೋಳಿಗೆ ಅಂತೂ ಮಸ್ತ್ನಾಗಿ ಬಂದವ್ರಿ. ಬರೀ ಫ್ರೆಂಡ್ಸ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಊಟ ಮಾಡಂಗಿರುತ್ತೆ. ಮತ್ತು ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ದೇವರು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ದೇವರಲ್ಲಿ ಹೇಳ್ಕೊತೀನಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ರೀ.